ನಾವು ತೋಡ್ಮಾ ನೀ ಬಿಂದಿಗೆ ತೆಗಿಬೇಕು, ತೋಡ್ಬೇಕು, ರಾತ್ರಿ ಹೊತ್ತು 12 ಗಂಟೆ ಊತ ಹಾಕ್ಬೇಕು ಅಂತಂದ್ರೆ ಏನರ್ಥ? ಸ್ವಾಮಿಗಳೇ, ಅಲ್ಲಿ ಸೀಟ್ ಬೆಲ್ಟ್ ಇರುತ್ತೆ, ಹಾಕೊಂಬಿಡಿ. ಯಾಕಂದ್ರೆ ಪೊಲೀಸ್ ಅವ್ರು ಹಿಡಿತಾ ಇರ್ತಾರೆ. ಅದೊಂದು ಕತ್ತಿ. ಇದು ಹಾಕೊಂಬಿಡಿ, ಸೀಟ್ ಬೆಲ್ಟ್ ಹಾಕೊಂಬಿಡಿ. ಹಿಂದ್ಗಡೆ ನೀವು ಹಾಕೊಂಬಿಡಿ. ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಹಂದಿ ಮಾಂಸ ಇದೆ ಅಲ್ಲ, ಗೊತ್ತು ಹೇಳು. ಹಂದಿ ಮಾಂಸ ಮಾರ್ತಾ ಇದ್ದೆ ನಾನು. ಹಂದಿಗಳು ಎಲ್ಲ ನಾನೇ ಮೇಯಿಸ್ಬಿಟ್ಟು ಕೆಂಗಿರ ಹತ್ರ ಒಂದು 2 ಎಕರೆ ಜಾಗ ತಗೊಂಡು ಹಂದಿ ಎಲ್ಲ ಫುಲ್ ನಾನೇ ಮೇಯಿಸ್ಬಿಟ್ಟು ನಾನೇ ಕಡ್ದು ನಾನೇ ಮಾರ್ತಿದ್ದೆ. ಎಲ್ಲ ನಾವು ಒಂದು 4-5 ಜನ ಹುಡುಗರು ಇಟ್ಕೊಂಡಿದ್ದೆ ಕೆಲ್ಸಕ್ಕೆ. ಹಂಗಾಗಿ ಅದು ಬಂದಿದ್ದ ದುಡ್ಡಲ್ಲಿ ಅಲ್ಲಿ ಮನೆ ತಗೊಂಡ್ಬಿಟ್ಟೆ ಒಂದು ಹೊಸದು. ಆ ಮನೆ ತಗೊಂಡ್ಮೇಲೆ ಏನಾಗ್ಬಿಡ್ತು, ಒಂದೊಂದಂದಿನೇ ಸತ್ತೋಗ್ಬಿಡ್ತು. ಅದೇನಂತ ಗೊತ್ತಿಲ್ಲ. ಆ ಮನೆ ಒಳಗಡೆ ಹೋದ್ವಿ, ಒಂದೊಂದಂದಿನೇ ಅದೇನಾಯ್ತು ಅಂತ ಗೊತ್ತಿಲ್ಲ. ಚೆನ್ನಾಗಿ ಮೇವ್ತಾ ಇರ್ತದೆ, ತಿಂತಾ ಇರ್ತದೆ, ಇದ್ದಕ್ಕಿಂದಂಗೆ ತಲೆ ಸುತ್ತು ಬಿದ್ದೋಗುತ್ತೆ. ಇಂಜೆಕ್ಷನ್ ಹಾಕಿ ಏನ ಮಾಡಿದ್ರು ಅದು ಎದೊಳ್ತಾ ಇಲ್ಲ. ಅದು ಟೋಲ್ ಹತ್ರ ಒಂದು ಹುಡುಗಿ ಗಾಡಿ ಪಂಚರ್ ಆಗ್ಬಿಟ್ಟಿತ್ತಂತೆ. ಅದಕ್ಕೆ ಈ ನನ್ನ ಮಕ್ಳು ಏನ್ ಹೇಳಿದಾರೆ, ಬಾಮ್ಮ ನಾವು ಪಂಚರ್ ಹಾಕ್ಸ್ತೀವಿ, ಪಾಪ ಕತ್ಲೆಯಲ್ಲಿ ಎಲ್ಲೋಯ್ತೆ ಮನೆಗೆ, 10 ಲಾರಿ ಒಳಗಡೆ ಅಂತ ಹತ್ತಿಸ್ಕೊಂಡ್ಬಿಟ್ಟವ್ರೆ. ಹತ್ತಿಸ್ಕೊಂಡ್ಬಿಟ್ಟು ಎಣ್ಣೆ ಗಿಣ್ಣೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ಈ ಹುಡುಗಿ ನೋಡೋ ಕೆಂಪಕ್ಕೆ ಚೆನ್ನಾಗವಳೆ. ಇವ್ರಿಗೆ ಏನ್ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಎಲ್ಲ ರೇಪ್ ಮಾಡ್ಬಿಟ್ಟು ಎಲ್ಲ ಗಲೀಜ್ ಮಾಡಿ ಆ ಹುಡುಗಿನೆಲ್ಲ ಇದು ಮಾಡಿ ನಮ್ಮ ಮನೆ ಹತ್ರ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಹತ್ರ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟವ್ರ. ನೋಡಪ್ಪ ಯಾಕೆ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಎಲ್ಲಾರನ್ನ ಮರ್ಡರ್ ಮಾಡ್ಬಿಡಿ. ಪೊಲೀಸ್ ಅವರೆಲ್ಲ ಆ 4 ಜನನ ಕರ್ಕೊಂಡು ಹೋಗ್ಬಿಟ್ಟು ಎನ್ಕೌಂಟರ್ ಮಾಡಿ ಸಾಯಿಸ್ಬಿಟ್ರು. ಅದು ನ್ಯೂಸ್ ಎಲ್ಲಾ ಕಡೆ ಬಂದಿತ್ತು, ನೀವು ನೋಡಿಲ್ಲ ಅನ್ಸ್ತದೆ. ಅವರು ಸಿಗಾಕೊಂಡ್ರ 4 ಜನ. ಸೊ ಹಂಗಾಗಿ ಅವನ್ನೆಲ್ಲ ಸುಟ್ಟಾಕ್ಬಿಟ್ರು. ಈಗ ಏನಾಗಿದೆ, ಅವರು 4 ಜನ ಹುಡುಗರದು ಆತ್ಮ ಅಲ್ಲಿ ಸುತ್ತಾ ಇದೆಯಂತೆ, ಆ ಹುಡುಗಿ ಆತ್ಮ ಅಲ್ಲಿ ಸುತ್ತಿದೆಯಂತೆ. ಅದಕ್ಕೆ ನಾನು ಒಂದ್ ದಿವಸ ಏನಾಯ್ತಂದ್ರೆ, ಆ ಹುಡುಗಿ ನಾನು ರಾತ್ರಿ ನಡ್ಕೊಂಡು ಹೋಯ್ತಾ ಇದ್ದೆ ಕೆಲಸ ಎಲ್ಲ ಮುಗಿಸ್ಕೊಂಡು. ಆಗ ಆ ಹುಡುಗಿ ಬಂದ್ಬಿಟ್ಟು ಏನ್ ಹೇಳಿದ್ಲು, ನೋಡೋಣ ನನ್ನ ಈ ತರ ಮಾಡ್ಬಿಟ್ಟು ಇದ್ ಮಾಡ್ಬಿಟ್ಟಿದ್ದಾರೆ, ನನ್ನ ಮಕ್ಳು ಸತ್ತೋಗ್ಬಿಟ್ಟಿದ್ದಾರೆ, ನನ್ಗೆ ಸಂತೋಷ ಆಯ್ತು. ಈ ಖುಷಿಯಲ್ಲಿ ನಾನು ಏನಾದ್ರೂ ನಿಮಗ್ ಮಾಡ್ಬೇಕು, ಯಾಕಂದ್ರೆ ನೀವು ಇಲ್ಲಿ ಹಂದಿ ಎಲ್ಲ ಸಾಕ್ತಾ ಇದ್ರಲ್ಲ, ಡೈಲಿ ಹಂದಿನ ನಾನೇ ತಿಂದು ಸಾಯಿಸ್ತಾ ಇದ್ದಿದ್ದು. ಆ ಹುಡುಗಿ ನೋಡಿ ಆತ್ಮ ಹೇಳೋದು ಈಗ ಗೊತ್ತಾಯ್ತು. ದಿನ ಸಾಯಿಸ್ಬಿಟ್ಟು ಈ ಅಮ್ಮ ತಿಂತಾ ಇತ್ತಂತೆ ಡೈಲಿ. ಹಂಗಾಗಿ ನೀವು ಬಂದ್ಬಿಟ್ಟು ನನ್ಗೆ ಚೆನ್ನಾಗಿ ಒಳ್ಳೆ ಊಟ ಕೊಟ್ಟಿದ್ರಿ ಇಷ್ಟು ವರ್ಷ, ಅದಕ್ಕೆ ನಾನ್ ನಿಮ್ಗೆ ಏನಾದ್ರು ಕೊಡ್ಬೇಕಲ್ವಾ ಅನ್ಬಿಟ್ಟು ಮಾತಾಡ್ತಾ ಇದೆ ಗಾಳಿಯಲ್ಲಿ ಮಾತು. ನಾನು ಏನಪ್ಪ ಇದು ಯಾರು ಕಾಣಿಸ್ತಿಲ್ಲ, ಏನಿಲ್ಲ, ಏನ್ ಕತೆ ಅನ್ಬಿಟ್ಟು ನಾನು ಆಮೇಲೆ ಕೇಳಿದ್ದಕ್ಕೆ ಹಿಂಗೆ ಆಯ್ತು ಅಂತ ಹುಡುಗಿನೇ ಹೇಳ್ತು. ಆಮೇಲೆ ಸರಿಯಮ್ಮ ಏನ್ ಕೊಡ್ತೀಯ ನನಗೆ ಅಂತ ಹೇಳ್ದೆ. ಅದಕ್ಕೆ ಆಯಮ್ಮ ಏನ್ ಹೇಳ್ತು, ನನ್ನನ್ನ ಸುಟ್ಬಿಟ್ಟು ಊತಕ್ಕಿದ್ರಲ್ವಾ, ಆ ಹಳ್ಳದಲ್ಲಿ ಬಂದ್ಬಿಟ್ಟು ಚಿನ್ನದ ಒಂದು ಬಿಂದಿಗೆ ಇದೆ, ಚಿನ್ನದ ಬಿಂದಿಗೆ, ಹಳೆ ಕಾಲದ ಚಿನ್ನದ ಬಿಂದಿಗೆ ಎಲ್ಲ ಬರ್ತಾವಲ್ಲ, ಈ ರಾಜರುಗಳೆಲ್ಲ ಬಚ್ಚಿಡ್ತಾ ಇದ್ರಲ್ಲ, ಆ ತರ ಚಿನ್ನದ ಬಿಂದಿಗೆ ಇದೆ. ಆ ಚಿನ್ನದ ಬಿಂದಿಗೆ ನೀನ್ ಕೊಡ್ತೀನಿ ನಾನು, ನೀನ್ ಯಾರೊಬ್ಬರು ದಾಸಪ್ಪ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಆ ಮಾಡ್ಬೇಕಾಗಿರುವಂತ ಪೂಜೆಗಳನ್ನೆಲ್ಲ ಮಾಡ್ಬಿಟ್ಟು ಆ ನಿಧಿನ ತಗೊಳ್ಳೋಣ ಅಂತ ಹೇಳಿದಾಳೆ. ಅದಕ್ಕೆ ಇವತ್ತು ರಾತ್ರಿ ಬಂದ್ಬಿಟ್ಟು 2 ಗಂಟೆಗೆ ನಾವು ಪೂಜೆ ಮಾಡ್ಬಿಟ್ಟು ನಿಧಿ ತಗೊಳ್ಳೋಣ. ನಾವು ರಾತ್ರಿ 2 ಗಂಟೆಗೆ ಹೆಂಗಪ್ಪ ಮಾಡೋಕ್ಕದ್ದು? ನೀವು ಇವತ್ತು ನನ್ನ ಜೊತೆನೇ ಇರಿ. ಹಂಗ್ ಬರೋದಿಲ್ಲ, ಮನೆಗೆ ಬಿಟ್ಬಿಟ್ಟು ಅರ್ಥ ಮಾಡ್ತಾರೆ. ವಾಸು ನೋಡ್ಬಿಟ್ಟು ಬರ್ಬೇಕಲ್ಲ. ಲೈಟ್ ಅಲ್ಲಿ ಲೆಕ್ಕಲ್ಲ, ಅಲ್ಲಿ ಯಾರು ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇವಾಗ ಕೆಲಸ ಏನಂದ್ರೆ ಅದೇ ಇರೋದು. ನಿಮ್ಗೆ ಅಲ್ಲಿ ಸುಮ್ಗೆ ನಾನು ಹೇಳಿದ್ದು ವಾಸ್ತು ಇದೆ ಅಂತ. ಈಗ ಏನಂದ್ರೆ ಬರೋದಿಲ್ಲ, ಬಂದು ಅಲ್ಲಿ ಬಿಟ್ಬಿಡಿ, ಬೇಕಾದ್ರೆ ಇನ್ನೊಂದ್ ದಿನ ಬರ್ಮ. ಇಲ್ಲ ಇವಾಗ ಬನ್ನಿ, ಅವಳು ಇವತ್ತು ರಾತ್ರಿ ಮಂಗಳವಾರ, ಇವತ್ತು ಒಳ್ಳೆ ದಿನ, 12 ಗಂಟೆಗೆ ಬಾ ಅಂತ ಹೇಳಿದಾಳೆ ಗುರುಗಳೇ. ಆಮೇಲೆ ಅರ್ಥ ಮಾಡ್ಕೋ. ಈಗ ನಾವು ಈಗ ಹೋಗೋದೇ, ನಾವು ಮನೆಗೆ ಹೋಗ್ಬೇಕು, ಅರ್ಥ ಮಾಡ್ಕೊಳ್ಳಿ. ಈಗ ನೀವು ನಮ್ಮ ಮನೆಗೆ ಬನ್ನಿ, ನಿಮ್ಗೆ ಬೇಕಾಗಿರುವಂತ ಊಟ ಗೀಟ ಮತ್ತೆ ಪ್ರತಿಯೊಂದು ನಾನು ಅರೇಂಜ್ ಮಾಡ್ತೀನಿ. ಏನ್ ಬೇಡ, ಈಗ ರಾತ್ರಿ ಅಲ್ಲಿ ಎಡ್ತಿ ಒಬ್ಳಿ ಅವಳ ಸ್ವಾಮಿಯರೇ ಅರ್ಥ ಮಾಡಿ. ನಮ್ಮ ಮನೆಯವ್ರನ್ನ ಕಳಿಸ್ತೀನಿ ಬಿಡಿ. ನಿಮ್ಮ ಮನೆಯವ್ರಿಗೆ ಹಂಗ್ ಬೇಡ, ನಿಮ್ಮ ಮನೆಯಲ್ಲಿ ಹೆಂಗಸ್ರು ಒಬ್ಬರೇ ಇರ್ತಾನೆ, ನಮ್ಮ ಮನೆಯವ್ರನ್ನ ಹೋಗಕ್ ಹೇಳ್ತೀನಿ ಬಿಡಿ. ನೀವು ತಲೆ ಕೆಡಿಸ್ಕೊಬಿಡಿ. ಇವತ್ತು ರಾತ್ರಿ ನೈಟ್ ಇರಕ್ಕಾಗಲ್ಲ, ಒಳ್ಳೆ ಸರಿ ಆಯ್ತಲ್ಲ. ಈಗ ನೈಟ್ ಇರಕ್ಕಾದ ಸ್ವಾಮಿ, ನೈಟ್ ಕೆಟ್ಟಿರೋದಿಲ್ಲ. ವಾಸು ನೋಡ್ಬಿಟ್ಟು ಬರ್ತೀನಿ ನಾನು. ವಾಸು ನೋಡೋದ್ ಬೇಡ, ಅದೆಲ್ಲ ಏನೇ ಇರ್ಲಿ ಪರವಾಗಿಲ್ಲ, ನೋಡ್ಕೊಳ್ಳೋಣ ಆಮೇಲೆ. ವಾಸು ಈಗ ನಿಂತ್ಕೊಳ್ಳಿ, ಬೇಜಾರ ಮಾಡ್ಕೊಬೇಡಿ ನೀವು. ನಾವು ಈಗ ಹೋಯ್ತು ವಾಸು ಅಂತಂದ್ರೆ ಈಗ ಮನೆ ನೋಡಿ ಸರಿ ಇದ್ದ ಅಂತ ಹೇಳಿದ್ರಿ, ಅದು ಹೇಳ್ಬೋದು. ಮನೆ ಈಗ ರಾತ್ರಿ ಅಂತ ಹೇಳಿ ನಿಲ್ಸಿ ಕಾರಣ
ತಿರ್ಸಿ ನಾನು ಹೇಳೋದ್ ಕೇಳಿ ಯಜಮಾನ್ರೆ, ಅರ್ಥ ಮಾಡ್ಕೊಳ್ಳಿ ಈಗ. ಅಲ್ಲಿ ಬಿಂದಿಗೆ ಇಟ್ಟಿದ್ರಂತೆ ನಿಧಿ, ನಮ್ಗೆ ಗೊತ್ತಿಲ್ಲ. ನೀವು ತೋಡ್ಬಿಟ್ಟು ಅದನ್ನ ನಾವು ತೋಡ್ದಿಲ್ಲ ಕಣ, ನಾವು ತೋಡ್ಮಾ ನಾನ್ ತೋಡ್ತೀನಿ, ನೀವು ಸುಮ್ನೆ ಜೊತೆಗಿರಿ ಅಷ್ಟೇ. ಬನ್ನಿ ಯಜಮಾನ್ರೆ, ಏನಾಗಲ್ಲ. ಬೇಡ ಸ್ವಾಮಿಯರ ನಾ ಬರೋದಿಲ್ಲ, ಇಳಿಸಿಕಾರ. ನೀ ಬಿಂದಿಗೆ ತೆಗಿಬೇಕು, ತೋಡ್ಬೇಕು, ರಾತ್ರಿ ಹೊತ್ತು 12 ಗಂಟೆ ಊಟ ಹಾಕ್ಬೇಕು ಅಂತಂದ್ರೆ ಏನ್ ಅರ್ಥ? ಆಲ್ರೆಡಿ ಊಟ ಹಾಕಿದ್ದಾರೆ, ನಮ್ಗೆ ಗೊತ್ತಿಲ್ಲ ಅದು. ಅವ್ರ ಆ ಗುಂಡಿನ ತೋಡ್ಬಿಟ್ರೆ ನಮ್ಗೆ ನಿಧಿ ಸಿಗ್ತದಂತೆ. ನೀವ್ ಏನಾರು ತಕೊಳ್ಳಿ ನೀವು, ಸರಿನಾ? ಅದು ದಾಸಪ್ಪಂದು ಇದ್ ಮಾಡುದು, ಅವೆಲ್ಲ ಗುಂಡಿ ತೆಗಿದು ಅದ್ ಮಾಡುದು ನಾವ್ ಬರುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಪಕ್ಕದಲ್ಲಿ ಅಷ್ಟೇ. ಮನೆ ತಕ್ಕ ಯಾರು ಇಲ್ಲ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ನಿಮ್ ಮನೆ ಹತ್ರ ನಾನು ನಮ್ಮ ಮನೆಯವ್ರನ್ನ ಕಳಿಸ್ತೀನಿ. ನಿಮ್ ಮನೆಯವ್ರ ಕಳ್ಸು ಬೇಡ, ಅದೇ ನಿಮ್ ಮನೆ ಗೊತ್ತಾ? ತಿರ್ಸ ಸ್ವಾಮಿಯರೇ ಆಪ್ ಮಾಡಿಸು ನಿಲ್ಸಪ್ಪ ಸುಮ್ನೆ. ನೀವ್ ಎದ್ರಕೋಬೇಡಿ, ಬನ್ನಿ ಅರ್ಥ ಮಾಡ್ಕೊಳ್ಳಿ. ನಾವು ವಾಪಸ್ ಬಿಡಿ ಇದ್ಕೊಳ್ಳಿ. 4 ರೂಪಾಯಿ ಇವತ್ತಲ್ಲ ನಮ್ಮ ಮನೆಗೆ ಎಲ್ಲ ಇಟ್ಬಿಟ್ಟು ಬರ್ತೀನಿ ಅದ್ರ ಅವೆಲ್ಲ ಇಟ್ಬಿಟ್ಟು ಬಂದ್ರೆ ಪೂಜೆ ಎಲ್ಲ ಮಾಡ್ಬೇಕಲ್ಲ ನೀವು. ಪೂಜೆ ಬೇಡ ನಮ್ಗೆ, ಅರ್ಥ ಮಾಡ್ಕೊಳ್ಳಿ. ಪೂಜೆ ಮಾಡಕ ನಿಲ್ಸಿ ಕಡ್ರ, ಏನಾಗಲ್ಲ. ಅವೆಲ್ಲ ಬೇಡ. ಅದೇನ್ಕ ಚೆನ್ನಾಗಿ ಹೇಳ್ದೆ ನೀನು. ಅದ್ರಲ್ಲಿ 2 ಬಿಂದಿಗೆ ಇರ್ತದೆ, ಒಂದ್ ಬಿಂದಿಗೆ ನಿನ್ಗೆ, ಒಂದ್ ಬಿಂದಿಗೆ ನನಗೆ. ನನ್ಗೆ ಬೇಡ ಬಿಂದಿಗೆ, ಯಾವ ಬಿಂದಿಗೆ ಬೇಡ. ನಡಿ ಸ್ವಾಮಿಯರ, ಇದೇನಿದು ಸ್ವಾಮಿಯರ? ನಿಧಿ ಸ್ವಾಮಿ, ಇಲ್ಲಿ ಆಪ್ ಮಾಡ್ಸಪ್ಪ. ನಿಧಿ ಸ್ವಾಮಿ ಇದು ನಿಧಿ ಸಿಗ್ತದ ನಮ್ಗೆ. ಏನ್ ಬೇಡ, ನೀವು ತಕೊಳ್ಳಿ. ಯಾರ ತರ ಪೂಜಾರಿ ಮಾಡಲ್ಲ. ಮದ್ದಿ ಸಿಕ್ಕೋದು, ಅದ್ ಸಿಕ್ಕೋದು, ಮನೆ ನೋಡುವ ಅನ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಈಗ ನೀವು ಕಾರಲ್ಲಿ ನಿಲ್ಸಪ್ಪ ಸೈಡ್ ಮನೆ ಹಿಂದ್ಗಡೆನೆ ಇರೋದದು ಜಾಗ. ಅರ್ಥ ಮಾಡ್ಕೊಳ್ಳಿ, ಮನೆ ಹಿಂದ್ಗಡೆನೆ ಇದೆ. ನೀವು ತಲೆ ಕರ್ಸ್ಕೊಬಿಡಿ, ಮನೆ ಹಿಂದ್ಗಡೆನೆ ಇರೋದು. ಬೇಕಾದ್ರೆ ನೀವು ಮನೆ ಕಿಟಕಿಯಿಂದ ಬಗ್ ನೋಡ್ತಾ ಇರಿ, ನಾನು ತೆಗಿತಾ ಇರ್ತೀನಿ ಅಷ್ಟೇ. ನಾವೇನು ಅಥವಾ ತಿರೋದಿಲ್ಲ ನಾನು. ನೀವು ಇತ್ಕೊಳ್ಳಿ ಬೇಕಾರೆ, ನಾವೆಲ್ಲ ತಂದ್ಬಿಟ್ಟು ಚೆನ್ನಾಗಿ ಹೇಳ್ತಿದ್ರೆ ಕಣಪ್ಪ. ಇಲ್ಲಿ ಸ್ವಲ್ಪ ನಿಮ್ಗೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು, ನಿಧಿ ಎತ್ಕೊಳಕ್ಕೆ. ನದಿ ಬೇಕಾಗಿಲ್ಲ ನಮ್ಗೆ, ನೀನ್ ಮನ ನೋಡೋಕೆ ಅಂತ ಹೇಳಿದ್ದು ಅಂತ. ಮನು ನೋಡ್ಬಿಟ್ಟು ಹಂಗೆ ನಿಧಿ ಅಷ್ಟೇ. ನದಿ ನಾನ್ ಎತ್ಕೊಡುದಿಲ್ಲ. ಏನಾಗಲ್ಲ, ಬನ್ನಿ ಸ್ವಾಮಿ, ನೀವು ತಲೆ ಕೆಡಿಸ್ಕೋಬೇಡಿ. ಈ ಸ್ವಲ್ಪ ಕಾರ ಏನಾಗಲ್ಲ, ಬನ್ನಿ ಸ್ವಾಮಿ. ಏನ್ ಹಿಂಗ್ ಮಾಡಿದಿ ನೀನು? ನಿಧಿ ಸ್ವಾಮಿ ಇಲ್ಲ, ಈಗ ಮನೆ ಬಿಡಪ್ಪ. ಇವೆಲ್ಲ ಇವಾಗ ನಿನ್ ಮನೆ ಕಟ್ಬೇಕಂತ ಇದೆಯಾ ತಾನೆ? ಕಾಸು ನಾನು ಕೊಡ್ತೀನಿ ಬಾ. ಏನ್ ಕಾಸು ಬೇಡ ನಮ್ಗೆ, ಕೊಡ್ತೀನಿ ಬಾ. ನಿನ್ಗೆ ಬೇಡ. ಇದೇನು ಸ್ವಾಮಿ ಇವಾಗ? ನಿನಗೆ ಮನೆ ಕಟ್ಟಕ್ಕೆ ನಾನು ಕೊಡ್ತೀನಿ ಸ್ವಾಮಿ. ಮತ್ತೆ ಇನ್ನೇನು ಬಾ. ಏನ್ ಮನೆ ಕಟ್ಟಕ್ಕೆ ಏನ್ ಕೊಡುದು ನಿಮ್ಗೆ? ಬೇಡಕನಪ್ಪ ನಮ್ಗೆ, ನಮ್ ಇದ್ದೇ ದುಡಿ ಸಾಕು ನಮ್ಗೆ. ಎಷ್ಟ್ ದಿವಸ ನೀವು ಕಷ್ಟ ಪಡ್ತೀರಪ್ಪ? ಕಷ್ಟ ಪಡ್ಬೇಕಾರೆ ಹಿಂಗೆ ಈಗ ನೀವು ಬಟ್ಟಲ್ ಇರ್ಬಿಟ್ಟು ಬಸ್ಸಲ್ಲಿ ಹೋಯ್ತೀನಿ ಬೇಕಾರೆ ನೀವು ಕೊಡ್ದಾರ ಪರವಾಗಿಲ್ಲ. ಮಾಡ್ಬೇಡ ಸ್ವಾಮಿ, ಬೇಡ ಬೇಡ. ಹಂದಿ ಎಲ್ಲ ಸತ್ತೋಗ್ಬಿಟ್ಟಿದೆ ಸ್ವಾಮಿ. ಹಂದಿ ಸೊತ್ತಾಗತ್ತೆ. ನಾನು ಹೇಳಿದ್ರೆ ಅದಕ್ಕೆ ನಾನು ಬಂದು ಎತ್ಕೊಡ್ ಸ್ವಾಮಿ. ಏನ್ ಎತ್ಕೊಡ್? ನಾನು ಬಂದು ನಿಧಿ ಎತ್ಕೊಡ್ ಸ್ವಾಮಿ. ಬೇದ್ರ ಮಾಡ್ಕೊಬೇಡಿ. ಸ್ವಾಮಿ ನನ್ ಮಾತು ಕೇಳ. ಹಂದಿಗಳು ಒಂದೊಂದೇ ಸತ್ಬಿಡು. ಆ ಅಮ್ಮ ತಿನ್ಬಿಟ್ಟವಳೆ. ಅದಕ್ಕೆ ತಿನ್ಬಿಟ್ರೆ ನಾನೇನಪ್ಪ ಮಾಡ್ನೆ? ಅದಕ್ಕೆ ಇವಾಗ ಅಮ್ಮ ನನಗೆ ಅದ್ರ ಬದಲಾಗಿ ಏನೋ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಳೆ. ಅದೇ ಚಿನ್ನದ್ದು ನಿಧಿ ಎತ್ಕೊಡ್ತೀನಿ ಅಂತ ಹೇಳವಳೆ. ಬೇಡಕನ ನಮ್ಗೆ ಬೇಡ ಅವೆಲ್ಲ ನಮ್ ಮಾಡಲ್ಲ. ನಾವು ಅರ್ಥ ಮಾಡ್ಕೊಳ್ಳಿ. ನನ್ ಮಾತು ಕೇಳಿ ಸ್ವಾಮಿ. ನೀವೇನಾಗಲ್ಲ ಬನ್ನಿ, ನೀವು ತಲೆ ಕೆಡಿಸ್ಕೊಂಡ್ಬಿಡಿ. ನೀವು ರಾತ್ರಿ 2 ಗಂಟೆಗೆ ಏನು ಇದು? ರಾತ್ರಿ 8 ಗಂಟೆ ಮಾಡುವಂತ ಕೆಲ್ಸಗಳು ಏನ್ ಸ್ವಾಮಿ ನೀವು ಮಾಡೋದು? ನಾನು ಆ ಮೇಲ್ಗಡೆ ಮಂತ್ರಗಳು ಆಗ್ತಾ ಇರಿ. ಮಂತ್ರಗಳು ಮೇಲ್ ಬರ್ತದೆ. ನಿಮ್ಗೊಂದ್ ಬಿಂದಿಗೆ, ನನ್ಗೊಂದ್ ಬಿಂದಿಗೆ. ನನ್ಗೆ ಯಾವ ಬಿದ್ಕೊಂಡು ಬೇಡ ನಮ್ಗೆ. ನನ್ಗೊಂದು ಗೇಯ್ದೆ ಸಾಕು ನಮ್ಗೆ, ದುಡಿದೆ ಸಾಕು ಸ್ವಾಮಿಯರೇ. ಖಾಲಿ ಬಿಂದಿಗೆ ಅಲ್ಲ ಸ್ವಾಮಿ, ನಿಧಿ ಗೊತ್ತು ನಮ್ಗೆ. ಅವೆಲ್ಲ ಬೇಡ ಸ್ವಾಮಿ, ಅವೆಲ್ಲ ಸಿಕ್ಕುದು. ಯಾಕೆ ಸ್ವಾಮಿ? ಅಯ್ಯೋ ಬಾ ಸ್ವಾಮಿ. ಏನ್ ಸ್ವಾಮಿ ಇಂತ ಲಾಟ್ರಿ ಹೊಡೆದಿದೆ ನಮ್ಗೆ? ಹೋಗಿ ಬೇಡ ಅಂತೆಲ್ಲ ಸ್ವಾಮಿ. ತಿರ್ಸಪ್ಪ ಗಾಡಿನ, ಅದ್ ಬೇಡ. ಅರ್ಥ ಮಾಡ್ಕೊ. ನೀವು ಮನೆ ವಾಸು ಚಂದಾಗದೇನು ಏನಪ್ಪ ಹೇಳ್ದೆ ನೀನು? ನಾನೇ ಹೇಳ್ಕೊಟ್ಟಿದ್ದೆ. ಹಂಗೇಳ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಸಡದ ಸರಿ ಬಾ. ಈಗ ಯಾರು ನಮ್ಗ್ ಬೇಡಕನಪ್ಪ, ಯಾರನ್ನ ಇದ್ ಮಾಡ್ಬೇಡಪ್ಪ, ಬೇಜಾರ್ ಮಾಡ್ಕೊಬಿಡಿ. ಪೂಜಾರಿ ಕರ್ಕೊಂಡು ಹೋಗು, ದಾಸಪ್ಪನ ಕರ್ಕೊಂಡ್ ಹೋಗೋದಲ್ಲ. ಅದಕ್ಕೆ ದಾಸಪ್ಪನ ಕರ್ಕೊಂಬ ಅಂತ ಹೇಳಿದ್ರೆ ಅವ್ರೆ ಬೇಕಾಗಿಲ್ಲ. ತಿರ್ಸಪ್ಪ ಬೇಕಾಗುತ್ತೆ. ಬನ್ನಿ ಸ್ವಾಮಿ ನೀವು. ನಾನ್ ಬೇಡ, ನಾನು ಬರೋದಿಲ್ಲಪ್ಪ ಸ್ವಾಮಿ. ಬಿಡಪ್ಪ ಅದಂಗ ಇಲ್ಲಿ ತಿರ್ಸಪ್ಪ. ಅವೆಲ್ಲ ರಾತ್ರಿ ಹೊತ್ತು ತಂಗೋಕೆ ಅಂತ ಬಂದ್ರೆ ಯಾವನ ಯಾರು ಹೇಳ್ತಾನೋ ಅಲ್ಲಿ ನಮ್ಬಿಟ್ಲಿ ಬಿಡ ಬೇಡ್ರ ತಿಳ್ಕೋಬೇಕು. ನೀವು ಬೇಡ ದಾಸಪ್ಪನ ಕರ್ಕೊಂಡು ಹೋಗ. ನಿನ್ಗೇನ್ ಕಷ್ಟ ಆಯ್ತದೆ? ನನ್ ಬೇಡ, ನಮ್ ರಾತ್ರಿ ಹೊತ್ತು ನಾನು ಇರಲ್ಲ. ನಾನು ಅರ್ಥ ಮಾಡ್ಕೋ. ನಿನ್ಗೇನ್ ಬೇಕು ಎಲ್ಲ ನಾನು ಮಾಡಿಸ್ಕೊಡ್ತೀನಿ. ನಂಗೇನು ಬೇಡ. ನಿನ್ಗೇನು ಬೇಡ. ನಿನ್ಗೇನ್ ಬೇಕು ಒಂದು ನಿನ್ಗೆ ಸಪ್ರೇಟ್ ಹೊಸ ಬೆಡ್ ಇಸ್ಕೊಂಡು ಹೊಸದ್ ನಿನ್ಗೆ ರೂಮ್ ಕೊಟ್ಬಿಟ್ಟು ನಿನ್ಗೆ ಎಲ್ಲ ಹೊಸದ್ ಇಸ್ಕೊಡ್ತೀನಿ. ಏನು ಬೇಡಕ್ಕ ಸ್ವಾಮಿ. ಸ್ವಾಮಿಯರ ನಮ್ ಕೈಲಿ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇರೋರ್ ಕರ್ಕೊಳ್ಳಿ ಬೇಕಾರೆ. ನಾವು ಅರ್ಥ ಮಾಡ್ಕೋಬೇಕು. ನಾವು 1 ರೂಪಾಯಿ 2 ರೂಪಾಯಿ ಇದು ಮಾಡೋರು ನಾವು.
ಈಗ ನಡಿಯಪ್ಪ, ಈಗ ನಾನೇ ಫೋನ್ ಈಗ ತೆಗಿಯಪ್ಪ, ಇದು ತೆಗಿತೀನಿ. ಬೇಡ ಇರಿ ಇವಾಗ ನಿಮ್ಗೊಂದು ಮ್ಯಾಟ್ರ್ ಹೇಳ್ಬೇಕು. ನಿಜ ನಡಿ ಮತ್ತೆ ನಿಮ್ಗೆ ನಿಜ ಹೇಳ್ಬೇಕು ಇವಾಗ. ನಿಜ ಹೇಳ್ಬಿಡು ಅಲ್ಲಿ. ಹೇಳ್ಬಿಡ್ಲಾ? ಹೇಳಪ್ಪ, ಇದು ಅಂತ ಹೇಳು. ಏನು ಗೊತ್ತಾ? ಏನು ಹೇಳು. ಇಲ್ಲಿ ನಾವು ಕ್ಯಾಮ್ರಾ ಇಟ್ಟಿದ್ದೀವಿ. ಹಾಂ ಹೇಳು. ಇದು ಕಾಮಿಡಿ ಪ್ರೋಗ್ರಾಮ್. ಹಾಂ ನೀವ್ ಹೇಳಿ ಜೋರಾಗಿ ಒಂದ್ಸಲಿ. ಆಟೋದಲ್ಲಿ ಹೋಗಿ, ಕಾರು ಗುರ್ತು ಪಚ್ಚೆ ಇಲ್ದವರು ಕಾರ್ ಗತ್ಬೇಡಿ, ಬಸ್ಸಲ್ಲಿ ಹೋಗಿ ಆಟೋದಲ್ಲಿ ಹೋಗಿ ಈ ತರ ವಿಡಿಯೋ ಮಾಡಿದ್ರೆ ನಿಮ್ಗೆ ಏನಾದ್ರು ಬೇಜಾರಾಯ್ತಾ? ನನಗೆ ನಾನು ಎಲ್ಲಿಗಾರ ಕರ್ಕೊಂಡು ಹೋಗು, ಈಗಲೂ ಅಷ್ಟೇ ಬೇಜಾರಾಗಲ್ಲ. ನನಗೆ ಬೇಜಾರಾಗಲ್ಲ, ನಿಜವಾಗ್ಲೂ ಕೋಪನೂ ಬರಲ್ಲ. ನನಗೆ ಅದು ಕೋಪ ಬಂದು